ಹಾಸನದ ಐತಿಹಾಸಿಕ ಬೇಲೂರಿನಲ್ಲಿ ನಡೆದಂತಹ ಒಂದು ಅಪರೂಪದ ವಿವಾಹ ಎಲ್ಲರನ್ನೂ ಕೂಡ ಅಚ್ಚರಿ ಮಾಡ್ತಾ ಇದೆ. ಏನಂತಂದ್ರೆ ನೋಡಿ, ಇಂಗ್ಲೆಂಡ್ನ ವರನ ಕೈಯನ್ನು ಹಿಡಿದಿದ್ದಾಳೆ ಬೇಲೂರಿನ ವಧು. ಪರಸ್ಪರ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿ ಮಾಡಿ ಈಗ ಮದುವೆಗೆ ಹಸೆಮಣೆಯನ್ನು ಏರಿಬಿಟ್ಟಿದ್ದಾರೆ. ಜಾಯ್ ಹಾಗೂ ಹೇಮಶ್ರೀ ಇವರಿಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಹೇಮಶ್ರೀ. ಹೀಗಾಗಿ ಇಂಗ್ಲೆಂಡ್ನ ಜಾಯ್ ಹಾಗೂ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಹೇಮಶ್ರೀ ಇದು ಮದುವೆಯಾಗಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಇಬ್ಬರು ಕೂಡ ಹಸೆಮಣೆಯನ್ನು ಏರುವುದು ಸಪ್ತಪದಿಯನ್ನು ತುಳಿದಿದ್ದಾರೆ. ಈ ಜೋಡಿ ಇಬ್ಬರು ಕೂಡ ಮದುವೆಯಾಗಿದ್ದಾರೆ. ಕೆಲ ವರ್ಷಗಳ ಹಿಂದೆಯೇ ಹೇಮಶ್ರೀ ಇಂಗ್ಲೆಂಡ್ನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜಾಯ್ ಜೊತೆ ಪರಿಚಯ ಪ್ರೀತಿ ಆಗುತ್ತೆ. ಈ ಪ್ರೀತಿಯ ವಿಚಾರವನ್ನು ಅಥವಾ ಇವರ ಒಂದು ಲವ್ ಸ್ಟೋರಿಯನ್ನು ಕುಟುಂಬಕ್ಕೆ ತಿಳಿಸ್ತಾರೆ. ಕುಟುಂಬದವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾರೆ. ಕುಟುಂಬದವರ ಒಪ್ಪಿಗೆಯ ಮೇರೆಗೆ ಇವರು ಹಿಂದೂ ಸಂಪ್ರದಾಯದಂತೆಯೇ ಮದುವೆ ಆಗಿರುವಂಥದ್ದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ವಿವಾಹ ಆಗಿರೋದ್ರಿಂದ ಈ ನವ ದಂಪತಿಗಳಿಗೆ ಪೋಷಕರು, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ. ಇಂಗ್ಲೆಂಡ್ನ ವರನನ್ನ ಮದುವೆಯಾಗಿದ್ದಾಳೆ ಕನ್ನಡತಿ. ಪರಸ್ಪರ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿ ಮಾಡಿ ಈಗ ಮದುವೆಗೆ ಹಸೆಮಣೆಯನ್ನು ಏರಿಬಿಟ್ಟಿದ್ದಾರೆ. ಜಾಯ್ ಹಾಗೂ ಹೇಮಶ್ರೀ ಇವರಿಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಹೇಮಶ್ರೀ. ಹೀಗಾಗಿ ಇಂಗ್ಲೆಂಡ್ನ ಜಾಯ್ ಹಾಗೂ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಹೇಮಶ್ರೀ ಇದು ಮದುವೆಯಾಗಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಇಬ್ಬರು ಕೂಡ ಹಸೆಮಣೆಯನ್ನು ಏರುವುದು ಸಪ್ತಪದಿಯನ್ನು ತುಳಿದಿದ್ದಾರೆ. ಈ ಜೋಡಿ ಇಬ್ಬರು ಕೂಡ ಮದುವೆಯಾಗಿದ್ದಾರೆ. ಕೆಲ ವರ್ಷಗಳ ಹಿಂದೆಯೇ ಹೇಮಶ್ರೀ ಇಂಗ್ಲೆಂಡ್ನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜಾಯ್ ಜೊತೆ ಪರಿಚಯ ಪ್ರೀತಿ ಆಗುತ್ತೆ. ಈ ಪ್ರೀತಿಯ ವಿಚಾರವನ್ನು ಅಥವಾ ಇವರ ಒಂದು ಲವ್ ಸ್ಟೋರಿಯನ್ನು ಕುಟುಂಬಕ್ಕೆ ತಿಳಿಸ್ತಾರೆ. ಕುಟುಂಬದವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾರೆ. ಕುಟುಂಬದವರ ಒಪ್ಪಿಗೆಯ ಮೇರೆಗೆ ಇವರು ಹಿಂದೂ ಸಂಪ್ರದಾಯದಂತೆಯೇ ಮದುವೆ ಆಗಿರುವಂಥದ್ದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ವಿವಾಹ ಆಗಿರೋದ್ರಿಂದ ಈ ನವ ದಂಪತಿಗಳಿಗೆ ಪೋಷಕರು, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ. ಇಂಗ್ಲೆಂಡ್ನ ವರನನ್ನ ಮದುವೆಯಾಗಿದ್ದಾಳೆ ಕನ್ನಡತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.